ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದು ತುಳಸಿ ಹಬ್ಬದ ದಿನದ ವಿಡಿಯೋ ಆಗಿರುತ್ತೆ. ನೋಡ್ತಾ ಇರ್ಬೋದು, ಇವಾಗ ನಾನು ಕೂಡ ತುಳಸಿ ಹಬ್ಬ ಸುಮಾರು ವರ್ಷಗಳೇ ಆಯಿತು. ನಾನು ಮದುವೆಯಾಗಿ ಬಂದಮೇಲೆ ಒಂದು ಸತಿ ಏನೋ ತುಳಸಿ ಹಬ್ಬ ಮಾಡಿದೆ. ಅದು ಎಲ್ಲರೂ ಕೂಡ ಸೇರಿ ಮಾಡಿದ್ದಂಥದ್ದು. ಈ ವರ್ಷ ಫಸ್ಟ್ ಟೈಮು ನಾನೊಬ್ಬಳೇ ತುಳಸಿ ಹಬ್ಬ ಮಾಡೋದಕ್ಕೆ ಹೊರಟಿದ್ದೀನಿ. ಏನು ಅಂದರೆ ಏನೂ ಗೊತ್ತಿಲ್ಲ, ಹೇಗೆ ಮಾಡ್ತೀನಿ ಏನು ಅನ್ನೋದು. ಇವತ್ತು ನಾನು ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ತಿಳ್ಕೊಂಡು ಈ ವರ್ಷ ಹಬ್ಬ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಆಗಿದೆ 3:15 ಆಗಿದೆ. ಇವಾಗ ಮಗಳನ್ನ ಕರ್ಕೊಬರೋಣ ಅಂತ ಹೊರಟಿದ್ದೀನಿ. ಈಗ ಮನೆಗೆ ಕೂಡ ಎಲ್ಲ ಕ್ಲೀನ್ ಆಯಿತು. ಕ್ಲೀನಾಗಿ ನಾನು ಕೂಡ ರೆಡಿಯಾಗಿ ಇವಾಗ ಮಗಳನ್ನ ಕರ್ಕೊಂಬಂದು ಆನಂತರ ತುಳಸಿ ಹಬ್ಬಕ್ಕೆ ರೆಡಿ ಮಾಡ್ಕೋಬೇಕು. ಇವಾಗ ಟೈಮ್ ಆಗಿದೆ 6:15. ಇವತ್ತು ಮಗಳದು ಡ್ಯಾನ್ಸ್ ಕ್ಲಾಸ್ ಕೂಡ ಇತ್ತು. ಅವಳನ್ನ ಬಿಟ್ಬಿಟ್ಟು ಬಂದು ಆನಂತರ ಹಾಗೆ ಏನೆಲ್ಲ ಬೇಕು ಪೂಜೆಗೆ ಅದನ್ನೆಲ್ಲ ಹಾಗೆ ತೊಗೊಂಡು ಬಂದು ಇವಾಗ ಪೂಜೆ ಕೂಡ ನೋಡ್ತಾ ಇರ್ಬೋದು. ಪೂಜೆ ಆಯಿತು ಆಲ್ರೆಡಿ. ನನಗೆ ಗೊತ್ತಿರೋ ಮಟ್ಟಿಗೆ ಈ ವರ್ಷ ತುಳಸಿ ಹಬ್ಬನ ಮಾಡಿದ್ದೀನಿ. ಇನ್ನು ಮುಂದೆ ದಿನಗಳಲ್ಲಿ ನಾನು ಕಂಟಿನ್ಯೂ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ದೀಪ ಕೂಡ ಎಲ್ಲ ಹಚ್ಚಾಗಿತ್ತು. ಸ್ವಲ್ಪ ಎಣ್ಣೆ ಎಲ್ಲ ಖಾಲಿಯಾಗಿತ್ತು. ಮಗುನ ಹಾಗೆ ಸ್ವಲ್ಪ ಎಣ್ಣೆ ಬಿಡು, ಇನ್ನು ಹಸ್ಬೆಂಡ್ ಕೂಡ ಬಂದಿರಲಿಲ್ಲ, ಅವರು ಕೂಡ ಪೂಜೆ ಮಾಡಬೇಕಿತ್ತು. ಅದಕ್ಕೋಸ್ಕರ ಅಷ್ಟರವರೆಗೂ ದೀಪ ಉರಿತಾ ಇರಲಿ ಹಾಗೆ ಎಣ್ಣೆ ಬಿಡು ಅಂದೆ. ಮಗ ಕೂಡ ಎಣ್ಣೆ ಬಿಟ್ಟಾಯಿತು. ಇವಾಗ ನೋಡ್ತಾ ಇರ್ಬೋದು, ಒಂದು 5 ಜನಕ್ಕೆ ಅರಿಶಿನ ಕುಂಕುಮ, ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡೋಣ ಅಂತ ಹಾಗೆ ವಿಳೆದೆಲೆ ಒಂದೊಂದು ಬಾಳೆಹಣ್ಣು ಇಟ್ಟು ಹಾಗೆ ರೆಡಿ ಮಾಡಿ ಇಟ್ಟಿದ್ದೆ. ಅಷ್ಟರಲ್ಲಿ ಹಸ್ಬೆಂಡು ಮಗಳು ಕೂಡ ಬಂದಳು. ಹಸ್ಬೆಂಡ್ಗೆ ಹಾಗೆ ಕಾಲ್ ಮಾಡಿ ಹೇಳಿದೆ, ಹಾಗೆ ಬರಬೇಕಾದ್ರೆ ಖುಷಿ ಕೂಡ ಕರ್ಕೊಂಡು ಬಾ ಅಂತ. ನೋಡ್ತಾ ಇರ್ಬೋದು, ನಾನು ಕೂಡ ಈ ವರ್ಷ ಸಿಂಪಲ್ಲಾಗೆ ಒಂಥರ ಮನಸ್ಸಿಗೆ ಸಮಾಧಾನ ಖುಷಿ ಕೊಡೋ ಥರ ಪೂಜೆ ಕೂಡ ಆಯಿತು. ತುಳಸಿ ಪೂಜೆ ನೀವೆಲ್ಲ ಹೇಗೆಲ್ಲ ಮಾಡಿದ್ದೀರಾ ಅನ್ನೋದನ್ನ, ನಮ್ಮ ಪೂಜೆ ಹೇಗೆಲ್ಲ ಇತ್ತು, ಓಕೆನಾ, ಕರೆಕ್ಟಾಗಿ ಮಾಡಿದ್ದೀನಾ ಏನು ಅನ್ನೋದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೂ ಕೂಡ ಖುಷಿ ಆಗುತ್ತೆ. ಏಕೆಂದರೆ ಫಸ್ಟ್ ಟೈಮ್ ಅಲ್ವಾ ಮಾಡ್ತಾ ಇರೋದು, ಹೇಗೆ ಮಾಡಿದ್ದೀನೋ ಏನೋ ಅನ್ನೋದು ಒಂದು ಕನ್ಫ್ಯೂಷನ್ ಕೂಡ ಇರುತ್ತೆ. ನನಗೆ ಗೊತ್ತಿರೋ ಮಟ್ಟಿಗೆ ಮಾಡಿದ್ದೀನಿ. ಒಂಥರ ಖುಷಿ ಆಯಿತು ಈ ವರ್ಷದ ತುಳಸಿ ಹಬ್ಬ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟು ಮನೆ ದೇವರಿಗೆ ಪೂಜೆ ಮಾಡಿ ಆಮೇಲೆ ಆಚೆ ತುಳಸಿ ಪೂಜೆ ಮಾಡಿದ್ದು. ನೋಡ್ತಾ ಇರ್ಬೋದು, ಮನೆ ದೇವ್ರ ಪೂಜೆ ಕೂಡ ಆಗಿದೆ. ಸಿಂಪಲ್ಲಾಗಿ ನೈವೇದ್ಯ ಕೂಡ ಇಟ್ಟು ತುಳಸಿ ಹಬ್ಬದ ದಿನ ದೇವ್ರಿಗೆ ಕೂಡ ಪೂಜೆ ಮಾಡಿದ್ದೆ. ಸಿಂಪಲ್ ಆದಂಥ ಪೂಜೆ, ಮನೆ ದೇವ್ರ ಪೂಜೆ, ಅಷ್ಟು ಗ್ರ್ಯಾಂಡ್ ಅಂತ ಏನಿಲ್ಲ ಅಂತಲೇ ಹೇಳ್ತೀನಿ. ಪೂಜೆ ಎಲ್ಲ ಆಯಿತು. ಹಾಗೆ ತುಳಸಿ ಹತ್ರ ಪೂಜೆ ಮಾಡಿದ್ನಲ್ಲ, ಹಾಗೆ ಅಲ್ಲಿ ಒಂದು 5 ನಿಮಿಷ ಹಾಗೆ ಕೂತ್ಕೊಂಡು ವಿಡಿಯೋ ಮತ್ತು ಫೋಟೋ ಹಾಗೆ ತಕ್ಕೊಂಡೆ. ಇನ್ನೂ ಹಸ್ಬೆಂಡು ಮಗಳು ಕೂಡ ಬಂದಿರಲಿಲ್ಲ. ಹೋದ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಇಷ್ಟು ವರ್ಷ ಹಬ್ಬ ಯಾಕೆ ಮಾಡಿರಲಿಲ್ಲ ಅನ್ನೋದನ್ನ, ಮತ್ತು ಏನಂತಿಗೆ ಈ ವರ್ಷ ಹಬ್ಬಗಳ್ನೆಲ್ಲ ಮಾಡ್ತಾಯಿದ್ದೀವಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಕೂಡ ಹೇಳಿದ್ದೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ, ನಾವು ಇಷ್ಟು ವರ್ಷಗಳ ಕಾಲ ನಾವು ಹಸ್ಬೆಂಡು ಯಾರೇ ಆಗಿರ್ಬೋದು, ಹಸ್ಬೆಂಡು ನಮ್ಮ ಮನೆಯವರು, ಹಸ್ಬೆಂಡು ಆ್ಯಕ್ಚುಲಿ ಹೇಳಬೇಕು ಅಂದರೆ ಅಪ್ಪ ಅಮ್ಮನ ಬಿಟ್ಟು ಅವರು ಏನೇ ಒಂದು ಪೂಜೆ ಏನೇ ಆಗಿರ್ಬೋದು ಅವರು ಮಾಡೋಕ್ಕೆ ಇಷ್ಟಪಡ್ತಿರಲಿಲ್ಲ. ಅದಕ್ಕೋಸ್ಕರ ನಾವು ಮಾಡಿರಲಿಲ್ಲ ಅಂತ ಕೂಡ ಹೇಳಿದೆ ಹೋದ ವಿಡಿಯೋದಲ್ಲಿ. ಈ ವರ್ಷ ಯಾಕೆ ಮಾಡಿದ್ವಿ ಅಂದರೆ, ಈ ವರ್ಷ ಅಲ್ಲೇ ನಮ್ಮ ಅತ್ತೆ ತೀರ್ಕೊಂಡು 6 ವರ್ಷ ಆಯಿತು. 6 ವರ್ಷ ತೀರ್ಕೊಂಡ್ಮೇಲೆ ನಮ್ಮ ಮಾವ ಕೂಡ ಇದ್ದರು. ನಮ್ಮ ಮಾವನೂ ಕೂಡ ಇದ್ದಾಗ ಅವ್ರನ್ನ ಬಿಟ್ಟು ನಾವು ಇಲ್ಲಿ ಹಬ್ಬ ಆಚರಿಸೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ. ರಜೆ ಕೊಟ್ಟಾಗ ಹೋಗ್ತಾಯಿದ್ವಿ, ರಜೆ ಕೊಡದೇ ಇದ್ದಾಗ ನಾವು ಇಲ್ಲೇ ಆಚರಿಸ್ತಾಯಿದ್ವಿ. ಅದೇ ರೀತಿ ಈ ಒಂದು ಟೈಮಲ್ಲಿ ವೀಕೆಂಡಲ್ಲಾಗಿದ್ದರೆ ಹೋಗ್ತಾಯಿದ್ವೇನೋ, ವೀಕ್ ಡೇಸಲ್ಲಿ ಆಗಿರೋದ್ರಿಂದ ನಾವು ಹೋಗೋದಕ್ಕಾಗಲಿಲ್ಲ. ಅದಕ್ಕೋಸ್ಕರ ಈ ವರ್ಷ ಹಬ್ಬನ ಆಚರಿಸೋಣ ಅಂತ ಅಂದ್ಬಿಟ್ಟು ಹಸ್ಬೆಂಡು ಕೂಡ ಏನು ಮಾಡು ಅಂತ ಏನು ಹೇಳಿರಲಿಲ್ಲ. ನನಗೆ ಏನೋ ಆಚರಿಸ್ಬೇಕು, ನಮ್ಮ ಹಬ್ಬಗಳ್ನ ನಮ್ಮ ಒಂದು ಹಿಂದೂ ಸಂಪ್ರದಾಯದ ಪ್ರಕಾರ ನಮ್ಮ ಹಬ್ಬಗಳ್ನ ನಾವು ಆಚರಿಸ್ತಾರೆ, ಇನ್ಯಾರು ಆಚರಿಸೋಕ್ಕಾಗುತ್ತೆ. ಇನ್ನು ಮುಂದಿನ ವರ್ಷಗಳ ಕಾಲ, ಇನ್ನು ಮುಂದೆ ಹೋಯ್ತಾ ನಾನು ಹಬ್ಬಗಳ್ನ ಆಚರಿಸ್ಬೇಕು, ಮಕ್ಳಿಗೆ ಕೂಡ ಇದನ್ನ ಹೇಳ್ಕೊಡ್ಬೇಕು. ಏಕೆಂದರೆ ನಾವು ಏನು ಆಚರಿಸ್ಲಿಲ್ಲ ಅಂದರೆ ಅವ್ರಿಗೂ ಕೂಡ ಏನೂ ಅರ್ಥ ಆಗೋದಿಲ್ಲ, ಏನು ಮಾಡಬೇಕು ಏಕೆಂದರೆ ನನಗೂ ಕೂಡ ಇದು ಗೊತ್ತಿಲ್ಲ. ಯಾಕೆಂದರೆ ನಮ್ಮ ಅಪ್ಪನ ಮನೆಗೆ ಕೂಡ ತವ್ರ ಮನೆಗೆ ಕೂಡ ಅವರು ಆಚರಿಸ್ತಾ ಇರಲಿಲ್ಲ. ಇಲ್ಲಿ ಬಂದಮೇಲೆ 1 ವರ್ಷ ಆಚರಿಸಿದ್ದು. ಅದರಿಂದ ಇನ್ನು ಮುಂದೆ ಎಲ್ಲ ಹಬ್ಬಗಳ್ನ ಆಚರಿಸ್ಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಈ ವರ್ಷದಿಂದ ನಾನು ಶುರು ಮಾಡಿದ್ದೀನಿ. ಇನ್ನು ಮುಂದೆ
ಪ್ರತಿಯೊಂದು ಹಬ್ಬಗಳ್ನು ಆಚರಿಸ್ಬೇಕು ಅಂತ ಕೂಡ ನನ್ನ ಮನಸ್ಸಲ್ಲಿದೆ. ನೋಡೋಣ ಹೇಗೋಗುತ್ತೆ ಅನ್ನೋದನ್ನ. ಇವಾಗಷ್ಟೇ ಮಗಳು ಹಸ್ಬೆಂಡು ಕೂಡ ಬಂದರು. ಹಾಗೆ ಮಗಳು ಫ್ರೆಶ್ ಅಪ್ ಆಗಿ ನಾನು ಕೂಡ ಪೂಜೆ ಮಾಡ್ತೀನಮ್ಮ ಅಂದ್ಲು. ಸರಿ ಆಯಿತು ಮಾಡಮ್ಮ, ಅವ್ರು ಖುಷಿ ಅಲ್ವಾ. ನನ್ನ ಮಗಳಿಗಂತೂ ಈ ಥರ ಪೂಜೆ ಮಾಡೋದು ಎಲ್ಲ ತುಂಬ ಇಷ್ಟ. ನಮ್ಮ ಮಗಳಿಗೆ ಅಂತ ಎಲ್ಲ, ಮಗುಗೂ ಕೂಡ ಅಷ್ಟೇ, ಹಸ್ಬೆಂಡ್ಗೂ ಕೂಡ ಅಷ್ಟೇ, ನಮ್ಮೆಲ್ರಿಗೂ ಕೂಡ ಈ ಥರ ಪೂಜೆ ಮಾಡೋದು ಎಲ್ಲ ತುಂಬ ಇಷ್ಟಪಡ್ತಾರೆ. ಹಸ್ಬೆಂಡು ಕೂಡ ನಾನು ಕೂಡ ಪೂಜೆ ಮಾಡ್ತೀನಿ ಅಂದ್ಬಿಟ್ಟು ಅವರು ಕೂಡ ಫ್ರೆಶ್ ಅಪ್ ಆಗೋದಕ್ಕೆ ಅಂದ್ಬಿಟ್ಟು ಹೋದರು. ಅಷ್ಟರಲ್ಲಿ ಮಗಳು ಫ್ರೆಶ್ ಅಪ್ ಆಗಿ ಬಂದು ಇವಾಗ ಪೂಜೆ ಕೂಡ ಮಾಡ್ತಾ ಇದ್ದಾಳೆ. ನಾನು ಹೇಳ್ತಾ ಇದ್ದೆ ಹಾಗೆ ಮಾಡಿ ಹೀಗೆ ಮಾಡು ಅಂತ, ಅವಳು ಕೂಡ ಕೇಳಿಕೊಂಡು ಇವಾಗ ಪೂಜೆ ಮಾಡ್ತಾ ಇದ್ದಾಳೆ. ಮಗಳು ಪೂಜೆ ಆಗೋ ಅಷ್ಟರಲ್ಲಿ ಹಸ್ಬೆಂಡು ಕೂಡ ಫ್ರೆಶ್ ಅಪ್ ಆಗಿ ಬಂದರು. ಅವರು ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಅವರಿಗೆ ನನಗಿಂತ ಹೆಚ್ಚಾಗಿ ಹಸ್ಬೆಂಡ್ಗೆ ಪೂಜೆ ಮಾಡೋದ್ರಲ್ಲಿ ತುಂಬ ಇಂಟ್ರೆಸ್ಟು. ಅವ್ರಿಗೆ ಮಂತ್ರ ಸ್ತೋತ್ರಗಳು ಪ್ರತಿಯೊಂದು ಅವರಿಗೆ ಬರುತ್ತೆ. ನೋಡಿ ಇವಾಗ ಅವರು ಪೂಜೆ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅನ್ನೋದನ್ನ. ಕರಿ ರಾಧಾಂಟಿ ಬನ್ನಿ ಆಂಟಿ ಪೂಜೆಗೆ. ದೀಪದ ಮೇಲೆ ಹಾಕ್ಬೇಡ. ಆಯ್ತಾ? ಹೇಳು ಮಂತ್ರ. ನಮೋ ವಿಷ್ಣುಪ್ರಿಯೇ ನಮೋ ಮೋಕ್ಷಪ್ರದೇ ದೇವಿ ನಮಃ ಸಂಪತ್ಪ್ರದಾಯಿನಿ. ಓಂ ನಮೋ ತುಳಸಿ ಓಂ ನಮೋ ತುಳಸಿ ವಿಷ್ಣುಪ್ರಿಯೇ ನಮೋ ಮೋಕ್ಷಪ್ರದೇ ದೇವಿ ನಮಃ ಸಂಪತ್ಪ್ರದಾಯಿನಿ. ಇಷ್ಟಾರ್ಥ ಸಿದ್ಧಿರಸ್ತು. ಅಷ್ಟೇ. ನಮೋ ತುಳಸಿ ವಿಷ್ಣುಪ್ರಿಯೇ ನಮೋ ಮೋಕ್ಷಪ್ರದೇ ದೇವಿ ನಮಃ ಸಂಪತ್ಪ್ರದಾಯಿನಿ. ಇಷ್ಟಾರ್ಥ ಸಿದ್ಧಿರಸ್ತು. ನಮಸ್ಕಾರ. ಅಷ್ಟೇ ಬಾ. ನಡೆದ್ರೆಲ್ಲ ಹಸ್ಬೆಂಡ್ ಕೂಡ ಪೂಜೆ ಮಾಡಿದ್ರು. ಅವರು ತುಂಬ ಸ್ತೋತ್ರಗಳು ಪೂಜೆ ಮಾಡೋದು ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರ ಹಸ್ಬೆಂಡು ಪೂಜೆ ವಿಷಯದಲ್ಲಿ ಮಾತ್ರ ತುಂಬ ಇಂಟ್ರೆಸ್ಟ್ ಅವ್ರಿಗೆ. ಅಲಂಕಾರ ವಿಷಯದಲ್ಲಿ ಎಲ್ಲ ಕೂಡ ನಮ್ಮ ಮನೆಗಳಲ್ಲಿ ಯಾವುದೇ ಫಂಕ್ಷನ್ ಪೂಜೆಗಳು ಆಗಿರ್ಬೋದು, ಆದರೆ ಅವರೇ ಕೂಡ ನಿಂತ್ಕೊಂಡು ಪೂಜೆ ವಿಚಾರದಲ್ಲಿ ಮಾಡೋ ಅಂಥದ್ದು. ಈ ಫಸ್ಟ್ ಟೈಮ್ ಅಂತಲೇ ಹೇಳ್ತೀನಿ ನಾನು ತುಳಸಿ ಪೂಜೆ ಮಾಡಿರೋದು. ಈ ರಜೆ ಟೈಮಲ್ಲಿ ಇದ್ದಿದ್ರೆ ಅವರೇ ಮಾಡ್ತಾಯಿದ್ರು ಇದನ್ನೆಲ್ಲ.
ಇವಾಗ ಮಗಳು ಕೂಡ ಇನ್ನೂ ಮಾಡಬೇಕು ಅಂತ ಮಾಡ್ತಾ ಇದ್ದಾಳೆ. ಪೂಜೆ ಎಲ್ಲ ಆಯಿತು, ಮುತ್ತೈದರಿಗೆ ಅರ್ಶಿನ ಕುಂಕುಮ ಕೂಡ ಕೊಟ್ಟಾಯಿತು. ಇವಾಗ ಬಂದು ತುಳಸಿ ಹಬ್ಬದ ದಿನ ಮನೆಯಲ್ಲಿ ಏನೆಲ್ಲ ಅಡುಗೆ ಮಾಡಿದ್ದೆ ಅಂತ ಕೂಡ ತೋರಿಸ್ತೀನಿ. ಇವಾಗ ಎಲ್ಲರೂ ಕೂಡ ಊಟಕ್ಕೆ ಕೂತೀವಿ. ಅಡುಗೆ ಬಂದು ರೈಸು ಮತ್ತು ದಾಲು ಮತ್ತು ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ ಮತ್ತು ಕೇಸರಿ ಬಾತು, ಎಷ್ಟು ಐಟಮ್ಸು ಮಾಡಿದ್ದೆ. ಪೂಜೆ ಎಲ್ಲ ಆಯಿತು, ಹೋಗಿ ಬೇಗನೆ ಅಡುಗೆ ಮಾಡಿದೆ. ಏಕೆಂದರೆ ಹಬ್ಬ ಅಂದಮೇಲೆ ಒಂಥರ ಸ್ಪೆಷಲ್ ಅಡುಗೆ ಇದ್ದರೆ ಒಂಥರ ಚೆಂದ ಅಲ್ವಾ, ಒಂಥರ ಖುಷಿ ಕೊಡುತ್ತೆ ಹಬ್ಬ ಅಂತ ಕೂಡ ಅನ್ನಿಸುತ್ತೆ. ಅದಕ್ಕೋಸ್ಕರ ಏನಾದರೂ ಮಾಡಬೇಕು ಅಂದ್ಬಿಟ್ಟು ಬೇಗ ಹೋಗಿ ಎಷ್ಟು ಐಟಮ್ಸ್ ಅಡುಗೆ ಮಾಡಿದ್ದೆ. ಇನ್ನು ಏನೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಮಾಡೋಕ್ಕಾಗಲಿಲ್ಲ. ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು, ಬೆಳಗ್ಗೆ ಎಲ್ಲ ಎತ್ತಿಟ್ಟಿದೆ, ದೀಪ ಮಾತ್ರ ಹಾಗೆ ಇಟ್ಟಿದೆ. ನೋಡ್ತಾ ಇರ್ಬೋದು, ಇನ್ನೂ ಬೆಳಗ್ಗೆ ಆದರೂ ಇನ್ನೂ ದೀಪ ಉರಿತಾ ಇದೆ. ಇವಾಗ ಬಂದು ಮಗಂಗೆ ಇವತ್ತು ಸ್ಪೋರ್ಟ್ಸ್ ಡೇ ಇದೆ ಅವ್ರ ಸ್ಕೂಲಲ್ಲಿ. ಇವಾಗ ರೆಡಿಯಾಗಿ ಹೊರಟಿದ್ದಾನೆ, ಅವನು ಡ್ಯಾನ್ಸ್ ಕೂಡ ಸೇರಿದ್ದಾನೆ. ನೋಡ್ತಾ ಇರ್ಬೋದು, ಇವಾಗ ರೆಡಿಯಾಗಿದ್ದಾನೆ. ಅವನನ್ನು ಕೂಡ ಇವಾಗ ಕರ್ಕೊಂಡೋಗಿ ಬಿಡಬೇಕು. ಚಪಾತಿ ಹಾಕ್ಕೊಟ್ಟಿದ್ದೆ, ಚಪಾತಿ ತಿಂದ್ಬಿಟ್ಟು ಇವಾಗ ಹೊರಟಿದ್ದಾನೆ ಅವನು. ನಾವು ಕೂಡ ಹೋಗಬೇಕು. ಅವ್ನು ಫಸ್ಟು ಸ್ಕೂಲ್ ಹತ್ರ ಬಿಟ್ಬಿಟ್ಟು ಬಂದು ಆಮೇಲೆ ನಾವು ಕೂಡ ರೆಡಿಯಾಗಿ ಹೊರಡ್ತೀವಿ. ಮಗನ ಡ್ಯಾನ್ಸ್ ಆಡೋ ಇಲ್ಲೇ ಒಂದು ಸತಿ ನಾವು ನೋಡಬೇಕು ಅಂತ ಇದ್ರು. ಅವನು ಇಲ್ಲ ಮಮ್ಮಿ ಅಲ್ಲೇ ಬಾ ನೋಡು, ಇಲ್ಲಿ ಆಡೋಕ್ಕಾಗಲ್ಲ, ಸಾಂಗಿಲ್ಲ ಅಂತ ಇದ್ದ. ಇಲ್ಲ ಅದು ಹೆಂಗೆ ಬರುತ್ತೆ ಹಂಗೆ ಆಡು, ನಾನು ನೋಡ್ತೀನಿ ಅಂತಾಯಿದ್ರು. ಆಮೇಲೆ ಚಪಾತಿ ಒಂದು ತಿಂದ ಅಷ್ಟೇ. ಆಮೇಲೆ ನಂಗೆ ಚೋಕೋಸು ಹಾಲು ಹಾಕ್ಕೊಡು ಒಂದು ಹಾಕ್ಕೊಟ್ಟಿದ್ದೆ, ತಿಂತಾಯಿದ್ದಾನೆ. ಫೈಟ್ ಮಾಡ್ತಾ ನೋಡು. ನನಗೆ ಬಿಟ್ಟು ಹೋಗ್ತೀಯ, ನನಗೆ ಬಿಟ್ಟು ಹೋಗ್ತೀನಿ ನೋಡು. ಅಯ್ಯ ತಿರ್ಗ ಹೋಗ್ಬೇಕಾ, ತಿರ್ಗ ಹೋಗ್ಬೇಕಾ? ಸಿಂಬಾ ಮಗ ಏನೋ ಹೇಳ್ತಾ ಇದ್ದೀರಾ? ಏನೋ ತಿರ್ಗ ಹೋಗ್ಬೇಕವ, ತಿರ್ಗ ಹೋಗ್ಬೇಕಾ? ಐ ಟು ಲವ್ ಯು. ಐ ಸುಮ್ಮೀರ, ತಿರ್ಗ ಹೋಗ್ಬೇಕಾ? ತಿರ್ಗ ಹೋಗೋಣ, ತಿರ್ಗ ಹೋಗೋಣ. ಅದ್ಮೇಲೆ ತಿರ್ಗ ಹೋಗ್ಬೇಕಾ? ಸರಿ, ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಕರ್ಕೊಂಡು ಹೋಗ್ತೀನಿ. ಇಲ್ಲಿ ನೋಡು, ಕ್ಲೀನಾಗಿ ಐ ಲವ್ ಯು ಹೇಳ್ಬೇಕು. ಇಲ್ಲಿ ಐ ಲವ್ ಯು ನೀನು ಹೇಳ. ಐ ಲವ್ ಯು ಹೇಳ್ತೀಯಾ? ಹೋಗಿ, ನಾನು ಮಾತಾಡೋದೇ ಇಲ್ಲ ನಿನ್ನ ಹತ್ರ. ಹೋಗಿ ನಿನ್ನ ಜೊತೆ ಮಾತಾಡಲ್ಲಮ್ಮ. ಐ ಲವ್ ಯು ಹೇಳ್ತೀನಿ. ಇದೆ ಇಲ್ಲಿ ನೋಡ. ಏಯ್ ಹಲೋ, ಬಾ, ಸರಿ ಬಾ, ಬಾ ಹೇಳು. ಇನ್ನೊಂದ್ಸರಿ ಹೇಳು, ಇನ್ನೊಂದ್ಸರಿ ಹೇಳು. ಐ ಲವ್ ಯು, ಐ ಲವ್ ಯು ಹೇಳ್ತೀಯಾ? ಹೇಳ್ತೀಯಾ? ಐ ಟು ಲವ್ ಯು. ನಾನು ನಿನ್ನ ಜೊತೆ ಅಮ್ಮ, ನಿನ್ನ ಜೊತೆ ಮಾತಾಡ್ಬೇಕು. ಇನ್ನೊಂದ್ಸರಿ ಹೇಳ್ಬೇಡಿ, ಐ ಲವ್ ಯು. ಪ್ರೇಮ, ಐ ಲವ್ ಯು, ಐ ಲವ್ ಯು ಪ್ರೇಮ. ಬಾ ತಗೊಳ್ಳಿ, ತಗೊಳ್ಳಿ, ತಿನ್ಕೊಳ್ತೀರಾ? ಹೇಳು ಐ ಲವ್ ಯು ಹೇಳ್ಬಿಡು. ಕ್ಲೀನಾಗಿ ಹೇಳ್ಬೇಕು ನನಗೆ, ಐ ಲವ್ ಯು ಹೇಳು. ಬಾರ ಮಗ, ಇಲ್ವಾ ಇಲ್ವಾ ಮುಚ್ಕೊಡ್ತೀನಿ, ಇಲ್ವಾ ಮೇಲ್ವಾ. ಸರಿ, ಗುಡ್ ಗರ್ಲ್ ನೀನು. ತಿರ್ಗ ಹೋಗೋಣ, ದರ್ಶನ ಕರ್ಕೊಂಬರಕ್ಕೆ ಹೋಗೋಣ. ಬಾ ಕುತ್ಕೋ, ಬಾ 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 ಒಳಗೆ ಬಾ. ನೀನು ಬಂದು ಕುತ್ಕೊಬೇಕು. ಬಾ 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 ಒಳಗೆ ಬಾ. ದೇವ್ರು, ನೀನು ಅವ್ರು ಬಂದು ಏನು ಮಾಡ್ಬೇಕು? ನೀನೇನು ಮಾಡಬೇಕು? ನೀನೇನು ಮಾಡ್ಬೇಕಲ್ಲಿ ಬಂಗಾರ? ಸರಿ ಬನ್ನಿ.